ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್. ಮೂಡುವುದೇ ಮೂಡಲ ಹೊನಲು ಕಥೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ. ಮರುದಿನ ಬೆಳಿಗ್ಗೆ ಲಾವಣ್ಯಾಳ ಆ ತಿಂಗಳ ಟ್ರೀಟ್ಮೆಂಟ್ಗೆ ಎಂದು 5,000 ರೂಪಾಯಿಯನ್ನು ತಾನೇ ಕೊಟ್ಟಿದ್ದ ಸೂರ್ಯ. ನೋಡು, ಒಂದು ಹೆಣ್ಣನ್ನು ದೇವರಿಗೆ ಹೋಲಿಕೆ ಮಾಡ್ತಾರೆ. ಯಾಕಂದರೆ ಹೆಣ್ಣಿಗಷ್ಟೇ ಒಂದು ಜೀವನ ಭೂಮಿಗೆ ತರೋ ಶಕ್ತಿ ಇರೋದು ಅಂತ. ಈಗ ನೀನು ಕೂಡ ಆ ಸ್ಥಾನದಲ್ಲಿ ನಿಂತಿದೆಯಾ. ಯಾವುದೋ ಸಣ್ಣ ಪುಟ್ಟ ಕಾರಣಕ್ಕೆ ದುಡುಕಿ ಮಗುನ ಸಾಯಿಸ್ಬೇಡ ಎಂದು ಹೇಳಿ ಅವಳ ಕೈಯಲ್ಲಿ ದುಡ್ಡಿಟ್ಟು ಅಲ್ಲಿಂದ ಹೊರಡಲು ನೋಡಿದವನ ಕೈ ಹಿಡಿದುಕೊಂಡಳು ಲಾವಣ್ಯ. ಈ ರೀತಿ ದುಡ್ಡು ಕೊಟ್ಟು ಹೊರಗಿನವ್ರ ಥರ ನೋಡೋದ್ರ ಬದಲು ನೀನೇ ಮುಂದೆ ನಿಂತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೋದಾಗಿತ್ತು ಅಲ್ವಾ ಸೂರ್ಯ ಎಂದು ಹೇಳಿದವಳ ಕಣ್ಣಲ್ಲಿ ತೆಳು ನೀರಿನ ಪೊರೆಯಿತ್ತು. ಆ ರೀತಿ ಮಾಡೋಕೆ ನಾನು ನಿನ್ನ ಗಂಡ ಅಲ್ಲ, ಹೆಣ್ಣು ಅನ್ನೋ ಮಾನವೀಯತೆಯಿಂದ ಸಹಾಯ ಮಾಡ್ತಾ ಇದ್ದೀನಷ್ಟೆ. ನಿಮಗೆ ಒಬ್ಬಳೇ ಹೋಗೋಕ್ಕೆ ಆಗಲ್ಲ ಅಂದರೆ ಸೀತಾ ಆಂಟಿನ ಜೊತೆಯಲ್ಲಿ ಕರ್ಕೊಂಡು ಹೋಗು, ಅದೂ ಆಗಲಿಲ್ಲ ಅಂದರೆ ಆಟೋ ಅಥವಾ ಕ್ಯಾಬ್ನಲ್ಲಿ ಹೋಗ್ಬಾ ಎಂದು ಎತ್ತಲು ನೋಡುತ್ತಾ ಹೇಳಿದ. ಒಂದು ಬಸ್ರಿ ಹೆಂಗಸನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕ್ಕೆ ಗಂಡನೇ ಆಗಬೇಕು ಅಂತ ಇದೆಯಾ, ಸ್ನೇಹಿತ ಕೂಡ ಆಗ್ಬೋದು ಅಲ್ವಾ ಎಂದು ಅವಳ ಮಾತು ಮುಂದುವರಿಯುವುದರ ಒಳಗೆ ನಾನು ನಿನಗೆ ಆ ಸ್ಥಾನ ಕೂಡ ಕೊಟ್ಟಿಲ್ಲ ತಟ್ಟೆಂದು ಉತ್ತರಿಸಿದ. ಅವನ ಮಾತು ಕೇಳಿ ಉರಿದು ಹೋಗಿತ್ತು ಲಾವಣ್ಯಗೆ. ಹಾಗಿದ್ರೆ ಆ ಭೂಮಿಗೆ ಯಾವ ಸ್ಥಾನ ಕೊಟ್ಟಿದ್ಯಾ? ಹಗಲು ರಾತ್ರಿ ಅನ್ನದೆ ಅವಳ ಜೊತೆ ಸುತ್ತೋದೇನು, ಅವಳ ಜೊತೆ ನಗ್ನಗ್ತಾ ಮಾತಾಡೋದೇನು, ಅವಳಿಗೆ ಸಹಾಯ ಮಾಡೋದೇನು? ಹಾಗಿದ್ರೆ ನಿನ್ನ ಮನಸ್ಸಲ್ಲಿ ಅವಳಿಗೆ ಜಾಗ ಕೊಟ್ಟಿದೆಯಾ? ಅದಕ್ಕೆ ನನ್ನ ಜೊತೆ ಇಲ್ಲದ ಸಲ್ಗೆ ಅವಳ ಜೊತೆ ಇದೆಯಾ ಎಂದು ಕೋಪದಲ್ಲಿಯೇ ಕೇಳಿದಳು. ಇಲ್ಲಿ ನಮ್ಮಿಬ್ಬರು ಮಧ್ಯ ಮಾತಾಡುವಾಗ ಭೂಮಿ ವಿಷಯ ಯಾಕೆ ತಂದೆ? ಅಷ್ಟಕ್ಕೂ ನಿಂಗೂ ಅವರಿಗೂ ಕಂಪೇರ್ ಕೂಡ ಮಾಡ್ಕೋಬೇಡ. ಅವರು ವಯಸ್ಸಲ್ಲಿ ನಿಂಗಿಂತ ಚಿಕ್ಕವರಾಗಿದ್ದರು, ಗುಣದಲ್ಲಿ, ನಡವಳಿಕೆಯಲ್ಲಿ, ವ್ಯಕ್ತಿತ್ವದಲ್ಲಿ ನಿಂಗಿಂತ ಎತ್ತರದಲ್ಲಿದ್ದಾರೆ. ಇನ್ನು ಸಂಬಂಧದ ವಿಷಯಕ್ಕೆ ಬಂದರೆ ನನ್ನ ಅವ್ರ ಸಂಬಂಧ ಏನು ಅನ್ನೋದನ್ನು ನಿನಗೆ ವಿವರಿಸೋ ಅಗತ್ಯ ನನಗಿಲ್ಲ. ಆದರೆ ನನ್ನ ಸಂಬಂಧ ಮುಗ್ದು ತುಂಬ ಸಮಯ ಕಳೆದೋಗಿದೆ. ಈಗ ಮತ್ತೆ ಸರಿ ಮಾಡೋ ವ್ಯರ್ಥ ಪ್ರಯತ್ನ ಮಾಡಬೇಡ ಎಂದು ಗಂಭೀರವಾಗಿಯೇ ನುಡಿದು ಅಲ್ಲಿಂದ ಹೋಗಿದ್ದ ಸೂರ್ಯ. ಆದರೆ ಅವನು ಭೂಮಿಯನ್ನು ವಹಿಸಿಕೊಂಡು ಮಾತಾಡಿದ್ದು ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಹಾಗಾಗಿತ್ತು ಲಾವಣ್ಯಗೆ. ಅವನ ಈ ಮಾತುಗಳು ಭೂಮಿಯ ಮೇಲೆ ಅಸೂಹೆ ಮೂಡುವ ಹಾಗೆ ಮಾಡಿತ್ತು. 2 ದಿನ ಕಳೆದಿತ್ತು. ತನ್ನ ಮೊದಲ ಸಂಬಳ ಬಂದ ಕಾರಣ ಕೈಯಲ್ಲಿ ಸ್ವೀಟ್ ಡಬ್ಬವೊಂದನ್ನು ಹಿಡಿದು ಖುಷಿಯಲ್ಲಿ ಮನೆಗೆ ಬಂದ ಭೂಮಿ ಎಲ್ಲರಿಗೂ ಸ್ವೀಟ್ ಹಂಚಿದಳು. ತನ್ನ ಕನಸಿನ ವೃತ್ತಿಯಲ್ಲಿ ಗಳಿಸಿದ ಮೊದಲ ಸಂಬಳ ಇದಾಗಿದ್ದರಿಂದ ಹುಡುಗಿ ತುಂಬಾ ಖುಷಿಯಲ್ಲಿದ್ದಳು. ಪುಟಾಣಿ, ಇದನ್ನು ಖರ್ಚು ಮಾಡಿ ಖಾಲಿ ಮಾಡಬೇಡ, ಮೊದಲ ತಿಂಗಳ ಸಂಬಳ ಅಂತ ನೆನಪಿಗೇನಾದರೂ ತಗೋ ಎಂದು ಸೀತಾ ಅವರು ಹೇಳಿದರೆ, ಇಲ್ಲ ಆಂಟಿ, ಒಂದು ಮುಖ್ಯವಾದ ಕೆಲಸ ಬಾಕಿ ಇದೆ ಎಂದು ತನ್ನ ಬ್ಯಾಗಿನಿಂದ 10,000 ದುಡ್ಡು ತೆಗೆದು ಲಾವಣ್ಯ ಎದುರು ಬಂದು ನಿಂತರೆ ಎಲ್ಲರಿಗೂ ಗೊಂದಲವಾಗಿತ್ತು. ಅಕ್ಕ, ಇದನ್ನು ತಗೊಳ್ಳಿ, ಈ ಟೈಮ್ನಲ್ಲಿ ಹಾಸ್ಪಿಟಲ್ ಖರ್ಚು ತುಂಬ ಇರುತ್ತೆ, ಅಗತ್ಯ ಇದ್ದಾಗ ಈ ದುಡ್ಡನ್ನು ಬಳಸಿ ಎಂದು ನಗುತ್ತಾ ಅವಳ ಮುಂದೆ ಹಿಡಿದರೆ ಸೀತಾ ಹಾಗೂ ರಾಮ್ಪ್ರಸಾದ್ ಮುಗುಳು ನಕ್ಕರು. ಸೂರ್ಯ ಕೂಡ ಅಲ್ಲೇ ಇದ್ದಿದ್ದರಿಂದ ಭೂಮಿಯ ಮಾತು ಕೇಳಿ ಮೆಚ್ಚುಗೆಯ ನೋಟ ಅವಳ ಕಡೆ ಬೀರಿದ. ಅವಳು ತಮ್ಮ ಮನೆಯಲ್ಲಿ ಇದ್ದ ಕಾರಣ ಅವಳು ತಮ್ಮ ಜವಾಬ್ದಾರಿ ಎಂದೇ ಭಾವಿಸಿ ಅವಳು ಕೇಳೋಕ್ಕೂ ಮೊದಲೇ ದುಡ್ಡಿನ ಸಹಾಯ ಮಾಡುತ್ತಿದ್ದಳು ಭೂಮಿ. ಆದರೆ ಸೂರ್ಯನ ಮುಂದೆ ತೋರಿಸಿಕೊಳ್ಳಲು ಒಳ್ಳೆಯವಳು ಎಂದು ಪ್ರೂವ್ ಮಾಡಲು ನನಗೆ ಸಹಾಯ ಮಾಡುವ ನಾಟಕ ಮಾಡುತ್ತಿದ್ದಾಳೆ ಎಂದು ಕೋಪಗೊಂಡಳು ಲಾವಣ್ಯ. ದುಡ್ಡಿನ ಅವಶ್ಯಕತೆ ಸದ್ಯಕ್ಕಿಲ್ಲ, ಬೇಡ ಭೂಮಿ, ನಿಮ್ಮ ಮೊದಲ ಸಂಬಳ ನೀವೇ ಇಟ್ಕೊಳ್ಳಿ. ಸೀತಾ ಆಂಟಿ ಹೇಳಿದ ಹಾಗೆ ಈ ದುಡ್ಡಲ್ಲಿ ಏನಾದರೂ ತಗೊಳ್ಳಿ ಎಂದು ತೋರಿಕೆಯ ನಗು ನಕ್ಕು ಹೇಳಿದಳು. ಅಕ್ಕ, ದುಡ್ಡಿಸ್ಕೊಳ್ಳೋಕೆ ಮುಜುಗರ ಪಡ್ಕೊತಿದ್ದೀರಾ ಅಂತ ನಂಗೆ ಗೊತ್ತು. ಬಂದ ದಿನವೇ ನನ್ನ ಹತ್ರ ಮೆಡಿಸಿನ್ ತಗೊಳ್ಳೋಕ್ಕೂ ದುಡ್ಡಿಲ್ಲ ಅಂತ ಹೇಳಿದ್ದು ನಾನು ಕೇಳಿಸ್ಕೊಂಡೆ. ಈಗ ನೀವು ನಮ್ಮನೇಲಿದ್ದೀರಾ ಅಂದರೆ ನೀವು ಕೂಡ ಈ ಮನೆಯವರು ಅಂತಲೇ ಲೆಕ್ಕ. ನನ್ನನ್ನು ನಿಮ್ಮ ಸ್ವಂತ ತಂಗಿ ಅಂತ ತಿಳ್ಕೊಂಡು ಪ್ಲೀಸ್ ಇದನ್ನು ಬೇಡ ಅಂದೆ ತಗೊಳ್ಳಿ. ಸುಮ್ಮನೆ ತಗೊಳ್ಳೋಕೆ ಇಷ್ಟ ಆಗಲಿಲ್ಲ ಅಂದರೆ ಸಾಲ ಅಂತನಾದರೂ ತಗೊಳ್ಳಿ, ನಿಮಗೆ ಯಾವಾಗ ಕೊಡೋಕ್ಕಾಗುತ್ತೋ ಆಗಲೇ ಕೊಡಿ ಎಂದು ಬಲವಂತದಿಂದ ಲಾವಣ್ಯಾಳ ಕೈಗೆ ತುರುಕಿದಳು.
ಈಗ ಕೂಡ ತೆಗೆದುಕೊಳ್ಳಲಿಲ್ಲ ಎಂದರೆ ಎಲ್ಲರೂ ತನ್ನ ಬಗ್ಗೆ ಏನಾದರೂ ಅಂದುಕೊಳ್ಳುತ್ತಾರೆ ಎಂದುಕೊಂಡು ಸುಮ್ಮನೆ ಇಟ್ಟುಕೊಂಡಳು. ಸರಿ, ನೀವು ಮಾತಾಡ್ತಾ ಇರಿ, ನನಗೆ ಸ್ವಲ್ಪ ಸುಸ್ತಾಗ್ತಾ ಇದೆ, ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೋತೀನಿ ಎಂದು ಅಲ್ಲಿ ಇರದೆ ರೂಮಿಗೆ ಬಂದು ಬಾಗಿಲಾಕಿದಳು ಲಾವಣ್ಯ. ಇವಳು ಒಳ್ಳೆಯವಳು ಅಂತ ಸೂರ್ಯನ ಮುಂದೆ ಪ್ರೂವ್ ಮಾಡೋಕ್ಕೆ ನನ್ನನ್ನು ಬಳಸ್ಕೋತಾ ಇದ್ದಾಳೆ. ಇವಳು ದುಡ್ಡು ಕೊಡಬೇಕಾದ್ರೆ ಸೂರ್ಯ ಅವಳನ್ನೇ ಹೇಗೆ ನೋಡ್ತಾ ಇದ್ದ ನೋಡು. ನಿಜವಾಗ್ಲೂ ನನಗೆ ಸಹಾಯ ಮಾಡಲೇಬೇಕು ಅನ್ನೋದು ಮನಸ್ಸಲ್ಲಿದ್ದಿದ್ರೆ ನಾನು ಒಬ್ಬಳೇ ಇದ್ದಾಗ ಬಂದು ಕೊಡ್ತಾ ಇದ್ಲು. ಅದನ್ನ ಬಿಟ್ಟು ಎಲ್ರಿಗೂ ಗೊತ್ತಾಗೋ ಹಾಗೆ ಕೊಡ್ತಾ ಇರಲಿಲ್ಲ. ಇವಳನ್ನು ಹೀಗೆ ಬಿಟ್ಟರೆ ಆಗಲ್ಲ, ಏನಾದರೂ ಮಾಡಲೇಬೇಕು ಎಂದು ರೂಮಿನ ತುಂಬ ಓಡಾಡಿಕೊಂಡು ಭೂಮಿಯ ಮೇಲೆ ಕೆಂಡ ಕಾರುತ್ತಿದ್ದಳು. ಇತ್ತ ಕಡೆ ಲಾವಣ್ಯ ರೂಮಿಗೆ ಹೋಗಿದ್ದನ್ನು ನೋಡಿದ ಸೀತಾ ಅವರು, ಭೂಮಿ, ನೀನು ಹೇಳಿದ ಹಾಗೆ ಅವಳಿಗೆ ಮುಜುಗರ ಆಯಿತು ಅನಿಸುತ್ತೆ, ಅದಕ್ಕೆ ಇಲ್ಲಿ ಕೂತ್ಕೊಳ್ದೆ ರೂಮಿಗೆ ಹೋಗಿದ್ದು. ಯಾರಿಗೆ ಆದರೂ ಸಂಬಂಧನೇ ಇಲ್ಲದೆ ಇರೋರ ಮನೆಯಲ್ಲಿ ಫ್ರೀಯಾಗಿ ಇರೋದು ಸ್ವಲ್ಪ ಕಷ್ಟನೇ. ಅದರಲ್ಲೂ ಪ್ರತಿಯೊಂದಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೆ ಯಾರೂ ಇಷ್ಟಪಡಲ್ಲ. ನಾವೆಷ್ಟೇ ಅವರನ್ನು ಪ್ರೀತಿಯಿಂದ ನೋಡಿಕೊಂಡ್ರೂ ಅವ್ರ ಮನಸ್ಸಲ್ಲದು ಇದ್ದೇ ಇರುತ್ತೆ ಎಂದಾಗ ಅವರ ಮಾತು ಎಲ್ಲರಿಗೂ ಸರಿ ಅನಿಸಿತು. ರೀ, ಇಲ್ಲೇ ಹತ್ರದಲ್ಲಿ ಯಾವುದಾದ್ರೂ ಚಿಕ್ಕ ಮನೆ ಇದ್ದರೆ ನೋಡಿ ಅಂತ ಹೇಳಿದ್ನಲ್ಲ, ಏನು ಮಾಡಿದ್ರಿ? ಆದಷ್ಟು ಹತ್ರದಲ್ಲೇ ಇದ್ದರೆ ನಾವು ಕೂಡ ಆವಾಗವಾಗ ಹೋಗಿ ಬಂದು ಮಾಡ್ಬೋದು ಎಂದು ರಾಮ್ಪ್ರಸಾದ್ ಅವರನ್ನು ಕೇಳಿದರು ಸೀತಾ. ನೋಡ್ತಾ ಇದ್ದೀನಿ ಸೀತಾ, ಆದರೆ ಒಬ್ಬರು ವಾಸ ಮಾಡುವಂಥ ಚಿಕ್ಕ ಮನೆಗಳು ಸಿಗ್ತಾ ಇಲ್ಲ, ಎಲ್ಲ 2 BHK 3 BHK ಅಂತವೇ ಖಾಲಿ ಇರೋದು ಎಂದರು. ಸಿಂಗಲ್ ರೂಮ್ ಇರೋ ಮನೆ ಆದರೂ ಪರವಾಗಿಲ್ಲ ಹುಡುಗಿ, ಇನ್ನು ಕೆಲಸದ ವಿಷಯಕ್ಕೆ ಏನು ಮಾಡೋದು? ಇಂಥ ಟೈಮ್ನಲ್ಲಿ ಗರ್ಭಿಣಿ ಹೆಣ್ಣು ಹೊರಗೋಗಿ ದುಡಿಯೋದು ಅದು ಸರಿಯಲ್ಲ ಎಂದು ಚಿಂತೆಯಿಂದ ಹೇಳಿದರು. ಆಂಟಿ, ಸಂಪಾದನೆ ಮಾಡೋಕ್ಕೆ ಹೊರಗೋಗಿ ದುಡಿಬೇಕು ಅಂತಲೇ ಇಲ್ಲ, ಮನೇಲಿ ಇದ್ಕೊಂಡೆ ಆರಾಮಾಗಿ ಮಾಡೋ ತುಂಬ ಕೆಲಸಗಳಿದೆ. ಮನೆಯಲ್ಲೇ ಮಕ್ಕಳಿಗೆ ಸಂಜೆ ಟೈಮ್ ಟ್ಯೂಷನ್ ತೊಗೋಬೋದು ಅಥವಾ ಆನ್ಲೈನ್ ಕ್ಲಾಸಸ್ ಕೂಡ ಹೇಳ್ಕೊಡ್ಬೋದು. ಇನ್ನು ಡೇ ಕೇರ್ ಸೆಂಟರ್ಗಳಿಗೆ ಕೂಡ ಹೋಗ್ಬೋದು. ಇಲ್ಲಾಂದರೆ ಮನೆಯಲ್ಲೇ ಚಿಕ್ಕದಾಗಿ ಬೇಬಿ ಸಿಟ್ಟಿಂಗ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಇನ್ನು ಬ್ಯೂಟಿ ಬಗ್ಗೆ ನಾಲೆಡ್ಜ್ ಇತ್ತು ಅಂದರೆ ಚಿಕ್ಕದಾಗಿ ಪಾರ್ಲರ್ ಥರ ಕೂಡ ಇಟ್ಕೋಬೋದು. ಅಥವಾ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಯೂಟ್ಯೂಬ್ ಚಾನಲ್ ಕೂಡ ಕ್ರಿಯೇಟ್ ಮಾಡಿ ಅದರಲ್ಲೂ ಅರ್ನಿಂಗ್ಸ್ ಮಾಡ್ಬೋದು. ಬ್ಲಾಗಿಂಗ್ ಕೂಡ ಟ್ರೈ ಮಾಡ್ಬೋದು. ಇನ್ನು ಬೇಕ್ರಿಗಳಲ್ಲಿ ಮಾಡೋ ಥರ ಸ್ವೀಟ್ಸ್ ಐಟಮ್ಸ್ಗಳನ್ನು ಮಾಡೋಕ್ಕೆ ಬಂದರೆ ಆರ್ಡರ್ಗಳ ರೀತಿ ತಗೊಂಡು ಬೇಕ್ರಿಗಳಿಗೂ ಸಪ್ಲೈ ಮಾಡ್ಬೋದು. ಇನ್ನು ವ್ಯಾಪಾರದ ವಿಷಯಕ್ಕೆ ಬಂದರೆ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಕೋಬೋದು. ಬ್ಯಾಂಗಲ್ ಸ್ಟೋರ್, ಹಣ್ಣಿನ ಅಂಗಡಿ, ದಿನಸಿ ಅಂಗಡಿಗಳಲ್ಲಿ ವ್ಯಾಪಾರ ಕೂಡ ಮಾಡ್ಬೋದು. ಈ ಥರ ಕೆಲಸಗಳನ್ನು ಮಾಡೋದ್ರಿಂದ ಯಾವುದೇ ರೀತಿಯ ರಿಸ್ಕ್, ಟೆನ್ಷನ್, ಸ್ಟ್ರೆಸ್ಗಳಾಗಲ್ಲ ಎಂದು ಒಂದಷ್ಟು ಐಡಿಯಾಗಳನ್ನು ನೀಡಿದಳು ಭೂಮಿ. ಇವ್ರ ಇಂಟ್ರೆಸ್ಟ್ ಯಾವುದ್ರ ಮೇಲೆ ಇದೆಯೋ ಆ ಕೆಲಸಗಳನ್ನು ಮಾಡ್ಬೋದು ಆಂಟಿ. ಇಂಥ ಕೆಲಸಗಳಿಂದ ದೊಡ್ಡ ದೊಡ್ಡ ಮೊತ್ತದ ಹಣ ಸಿಗಲಿಲ್ಲ ಅಂದರೂ ಯಾರ ಮೇಲೂ ಡಿಪೆಂಡ್ ಆಗದೆ ಇಂಡಿಪೆಂಡೆಂಟಾಗಿ ತನ್ನನ್ನು ತಾನು ನೋಡ್ಕೊಳ್ಳೋ ಅಷ್ಟು ಸಂಪಾದನೆ ಆರಾಮ ಮಾಡ್ಬೋದು ಎಂದಳು. ಹೌದು ಭೂಮಿ, ನೀನು ಹೇಳ್ತಾ ಇರೋದು ಕೂಡ ಸರಿ ಇದೆ. ಮೊದಲು ಮನೆ ಸಿಗಲಿರು, ಆಮೇಲೆ ಲಾವಣ್ಯಳ ಇಂಟ್ರೆಸ್ಟ್ ಯಾವುದ್ರ ಮೇಲಿದೆ ಅನ್ನೋದನ್ನು ತಿಳ್ಕೊಂಡು ನಾವೇ ಸಹಾಯ ಮಾಡೋಣ ಎಂದು ರಾಮ್ಪ್ರಸಾದ್ ಅವರು ಸಹ ಒಪ್ಪಿಕೊಂಡರು. ಇವರೆಲ್ಲರ ಮಾತುಗಳನ್ನು ಮೌನವಾಗಿ ಕೇಳುತ್ತಾ ಅಲ್ಲೇ ಕುಳಿತಿದ್ದ ಸೂರ್ಯನಿಗೆ ಇವರ ಸಹಾಯದ ಗುಣ ತುಂಬಾ ಇಷ್ಟವಾಗಿತ್ತು. ಆದರೆ ಮೊದಲಿನಿಂದಲೂ ಕೆಲಸದ ವಿಷಯದಲ್ಲಿ ಸೋಂಬೇರಿತನವನ್ನು ಮೈಗೂಡಿಸಿಕೊಂಡು ಬಂದಿದ್ದ ಲಾವಣ್ಯಳ ಬುದ್ಧಿ ಸೂರ್ಯನಿಗೆ ಗೊತ್ತಿದ್ದರಿಂದ ಇಂಥ ಕೆಲಸಗಳನ್ನು ಅವಳು ಮಾಡುತ್ತಾಳೆ ಎನ್ನುವ ನಂಬಿಕೆ ಅವನಿಗಿರಲಿಲ್ಲ. ಆದರೆ ಅದರ ಬಗ್ಗೆ ಅಲ್ಲಿ ಏನೂ ಮಾತಾಡಲು ಹೋಗದೆ ನಿಟ್ಟುಸಿರು ಬಿಟ್ಟು ಸುಮ್ಮನಾಗಿದ್ದ. ಲಾವಣ್ಯ, ನಿನಗೋಸ್ಕರ ಅಂತ ಮನೆ ಹುಡುಕಿದ್ದೀನಿ ಕಣಮ್ಮ. ಇದೇ ಏರಿಯಾದಲ್ಲೇ ನಿನಗೆ ಅನುಕೂಲ ಆಗೋ ರೀತಿ 2 ಮನೆ ನೋಡಿದ್ದೀನಿ. ಗ್ರೌಂಡ್ ಫ್ಲೋರ್ನಲ್ಲೇ ಸಿಂಗಲ್ ಬೆಡ್ರೂಮ್ ಮನೆಗಳು. ಗಾಳಿ ಬೆಳಕು ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಮನೆ ಬಾಡಿಗೆ ಕೂಡ ಜಾಸ್ತಿ ಇಲ್ಲ. ನನಗಂತೂ ತುಂಬ ಇಷ್ಟ ಆದೋ. ತಿಂಡಿ ತಿಂದು ರೆಡಿಯಾಗಮ್ಮ, ಹೋಗಿ ನೋಡ್ಕೊಂಡು ಬರೋಣ. ನಿನಗೆ 2ರಲ್ಲಿ ಯಾವ ಮನೆ ಇಷ್ಟ ಆಯಿತು ಅನಿಸುತ್ತೋ ಆ ಮನೆಗೆ ಅಡ್ವಾನ್ಸ್ ದುಡ್ಡು ಕೂಡ ಇವತ್ತೇ ಕೊಟ್ಟು ಬರೋಣ ಎಂದು ಹೇಳುತ್ತಿದ್ದ ರಾಮ್ಪ್ರಸಾದ್ ಮಾತು ಕೇಳಿ ಕೈ ಇಸುಕಿಕೊಳ್ಳುತ್ತಿದ್ದಳು ಲಾವಣ್ಯ. ಥು, ನನ್ನೀ ಮನೆಯಿಂದ ಓಡಿಸ್ಬೇಕು ಅಂತ ಕಾಯ್ತಾ ಇದ್ದಾನೆ ಅನಿಸುತ್ತೆ ಈ ಮುದುಕ. ಇನ್ನೂ ಸೂರ್ಯ ನಾನು ಒಪ್ಕೊಂಡೇ ಇಲ್ಲ. ಹೀಗಿರುವಾಗ ಇಷ್ಟು ಬೇಗ ಇಲ್ಲಿಂದ ಹೋಗಿ ಏನು ಮಾಡಲಿ? ಇಷ್ಟು ಹತ್ರ ಇದ್ದೆ
ಅವನ ಮನಸ್ಸನ್ನು ಬದಲಾಯಿಸೋಕೆ ಆಗ್ತಾ ಇಲ್ಲ, ಇನ್ನು ಅಷ್ಟು ದೂರ ಹೋದ್ಮೇಲಾಗುತ್ತಾ ಎಂದು ಮನಸ್ಸಿನಲ್ಲಿಯೇ ಬೈದುಕೊಂಡು ನಿಂತಿದ್ದಳು. ಕೇಳಿಸ್ತಾ ಲಾವಣ್ಯ ನಾನು ಹೇಳಿದ್ದು ಎಂದು ಪುನಃ ಕೇಳಿದಾಗ, ಹಾಂ ಅಂಕಲ್ ಕೇಳಿಸ್ತು, ಬರ್ತೀನಿ ಹೋಗೋಣ ಎಂದು ಬಾಯಿ ಮಾತಿನಲ್ಲಿ ಹೇಳಿದರು. ಅದಾಗಲೇ ಏನಾದರೂ ಕಾರಣ ಹೇಳಿ ಮನೆ ಚೆನ್ನಾಗಿಲ್ಲ ಎಂದು ಹೇಳಬೇಕು ಎಂದು ನಿರ್ಧಾರ ಮಾಡಿದಳು. ತಿಂಡಿ ತಿಂದ ಬಳಿಕ ರಾಮ್ಪ್ರಸಾದ್ ಅವರ ಜೊತೆ ಹೋಗಿ ಅವರು ಅಂದುಕೊಂಡ ಹಾಗೆ ಯಾವುದೋ ಸಣ್ಣ ಪುಟ್ಟ ಕಾರಣ ಕೊಟ್ಟು ಮನೆ ಇಷ್ಟ ಆಗಲಿಲ್ಲ ಎಂದು ಹೇಳಿ ಬಂದಿದ್ದಳು. ವಾಸ ಮಾಡಬೇಕಾದ ಅವಳೇ ಇಷ್ಟಪಡದಿದ್ದ ಕಾರಣ ರಾಮ್ಪ್ರಸಾದ್ ಅವರು ಮತ್ತೇನು ಹೇಳಲಾಗದೆ ಮತ್ತೊಂದು ಮನೆ ನೋಡುವುದಾಗಿ ಹೇಳಿ ಸುಮ್ಮನಾದರು. ಸೂರ್ಯ ಎಂದು ಕೂಗುತ್ತಾ ಬೆಳಿಗ್ಗೆಯೇ ಅವನ ಮನೆಗೆ ಬಂದ ಲಾವಣ್ಯಾಳನ್ನು ನೋಡಿ ಅಸಹನೆಯಿಂದ ಕಣ್ಣು ತೇಲಿಸಿದನು. ಲಾವಣ್ಯ, ನಿಂಗೆ ಸರಿ ಹೇಳಿದ್ದೀನಿ, ಈ ರೀತಿ ಪದೇ ಪದೇ ನನ್ನ ಮನೆಗೆ ಬರಬೇಡ ಅಂತ ಎಂದು ರೇಗಿದಂತೆಯೇ ಹೇಳಿದ. ಬೆಳಿಗ್ಗೆನೇ ಯಾಕೆ ಸೂರ್ಯ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ನಾನೇನು ಮಾಡಿದೆ ಈಗ? ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ ಎಂದು ಬೇಸರದಿಂದ ಹೇಳಿದಳು. ಏನದು ಅಂಥ ಮುಖ್ಯವಾದ ವಿಷಯ ಕೇಳಿದ. ಹೇಗೂ ನನ್ನ ಮತ್ತು ನನ್ನ ಮಗುವಿನ ಖರ್ಚನ್ನು ನೀನೇ ನೋಡ್ಕೋತೀನಿ ಅಂತ ಹೇಳಿದ್ಯಲ್ಲ, ಹಾಗಾಗಿ ಭೂಮಿ ಕೊಟ್ಟಿದ್ದ ದುಡ್ಡು ನನಗೆ ಬೇಡ, ಅದಕ್ಕೆ ಇದನ್ನ ನೀನೇ ಇಟ್ಕೋ ಎಂದು 10,000 ಕೊಡಲು ಬಂದಳು. ನಿನಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಅನ್ನೋದು ಅವರಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಕೊಟ್ಟಿರೋದು. ಯಾರೋ ಗೊತ್ತು ಗುರಿ ಇಲ್ಲದೆ ಇರುವವರಿಗೆ ಸಹಾಯ ಮಾಡ್ತಾರೆ ಅಂದರೆ ಅದರಲ್ಲೇ ಅವ್ರ ಮನಸ್ಸು ಎಷ್ಟು ಒಳ್ಳೆಯದು ಅಂತ ಅರ್ಥ ಮಾಡ್ಕೊ. ಅವತ್ತಿನ ಹಾಗೆ ಇನ್ನೊಂದು ಸಾರಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡ. ಈಗಿದು ನಿನ್ನ ಹತ್ರನೇ ಇರಲಿ, ಸ್ವಲ್ಪ ದಿನ ಬಿಟ್ಟು ಅವ್ರ ದುಡ್ಡನ್ನು ಅವರಿಗೆ ವಾಪಸ್ ಕೊಡು ಎಂದು ಈಗಲೂ ಭೂಮಿಯ ಪರ ವಹಿಸಿ ಮಾತಾಡಿದ್ದನ್ನು ಕೇಳಿ ಕೋಪದಲ್ಲಿ ಹಲ್ಲು ಕಡಿದಳು. ಅಷ್ಟರಲ್ಲೇ ಯಾರೋ ಮೆಟ್ಟಿಲು ಹತ್ತಿ ಮೇಲೆ ಬರುತ್ತಿರುವ ಹೆಜ್ಜೆ ಸಪ್ಪಳ ಕೇಳುತ್ತಿದ್ದ ಹಾಗೆ ಲಾವಣ್ಯಳ ಕಿವಿ ಚುರುಕಾಗಿದ್ದವು. ಮುಖದಲ್ಲಿ ಕುತಂತ್ರ ನಗುವೊಂದು ಹುಟ್ಟಿಕೊಂಡಿತು. ಕೂಡಲೇ ಸೂರ್ಯನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಐ ಲವ್ ಯು ಸೂರ್ಯ, ಐ ಲವ್ ಯು ಸೋ ಮಚ್. ಈ ನಿನ್ನ ಒಳ್ಳೆ ಗುಣನೇ ನನಗೆ ತುಂಬ ಇಷ್ಟ ಆಗೋದು. ದಿನಕ್ಕೊಬ್ರ ಜೊತೆ ಸುತ್ತಾಡಿ ಕಟ್ಕೊಂಡು ಹೆಂಡತಿಗೆ ಅಥವಾ ಪ್ರೀತಿಸಿದ ಹುಡುಗಿಗೆ ಮೋಸ ಮಾಡೋ ಈ ಕಾಲದಲ್ಲಿ ಮದುವೆ ಆಗಿ ಡಿವೋರ್ಸ್ ಆದರೂ ಈಗಲೂ ನಿನ್ನ ಮನಸ್ಸಲ್ಲಿ ನಾನೇ ಇದ್ದೀನಿ ಅಂತ ಗೊತ್ತಾದಾಗಿಂದ ನನಗೆಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ. ಇಷ್ಟು ದಿನ ನಿನ್ನ ಒಬ್ಬಂಟಿಯಾಗಿ ಬಿಟ್ಟೋಗಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ಆದರೆ ಇನ್ನೊಂದು ಸಾರಿ ಈ ತಪ್ಪನ್ನು ನಾನು ಮಾಡಲ್ಲ ಸೂರ್ಯ. ಎಷ್ಟೇ ಕಷ್ಟ ಆದರೂ ಕೊನೆವರೆಗೂ ನಿನ್ನ ಜೊತೆಯಲ್ಲೇ ಇರ್ತೀನಿ. ಇನ್ಮೇಲೆ ನಮ್ಮದೇ ಆದ ಪ್ರಪಂಚದಲ್ಲಿ ನಾವಿಬ್ಬರೇ ಸಾಕು. ಈ ನಮ್ಮ ಪ್ರಪಂಚಕ್ಕೆ ಯಾರೂ ಕೂಡ ಬರಬಾರ್ದು, ಬರೋಗೆ ನಾನು ಬಿಡೋದೂ ಇಲ್ಲ ಎಂದು ಅವಳು ಹೇಳುತ್ತಿದ್ದರೆ ಆಗಷ್ಟೇ ಸೂರ್ಯನ ಮನೆ ಬಾಗಿಲಿಗೆ ಬಂದು ನಿಂತ ಭೂಮಿಗೆ ಲಾವಣ್ಯ ಕೊನೆಯಲ್ಲಿ ಹೇಳಿದ ಅಷ್ಟು ಮಾತುಗಳು ಕೇಳಿಸಿದ್ದವು. ಅವಳ ಮಾತಿನಿಂದ ಲಾವಣ್ಯನೇ ಸೂರ್ಯನ ಎಕ್ಸ್ ವೈಫ್ ಅನ್ನೋದು ಗೊತ್ತಾಗಿ ನಿಂತ ನೆಲವೇ ಕುಸಿದ ಹಾಗಾಗಿತ್ತು. ಅದರಲ್ಲೂ ಸೂರ್ಯ ಅವಳನ್ನು ಪುನಃ ಒಪ್ಪಿಕೊಂಡಿರುವಂತೆ ಅವಳೇಳಿದ ಮಾತು ಕೇಳಿ ಆಘಾತದಲ್ಲಿ ನಿಂತು ಬಿಟ್ಟಳು. ಇಂದಲ್ಲ ನಾಳೆ ಅವನಿಗೆ ತನ್ನ ಪ್ರೀತಿ ಅರ್ಥವಾಗುತ್ತೆ, ಒಂದಲ್ಲ ಒಂದು ದಿನ ಅವನು ತನ್ನನ್ನು ಒಪ್ಪಿಕೊಳ್ಳುತ್ತಾನೆ ಎನ್ನುವ ನಂಬಿಕೆಯಲ್ಲಿಯೇ ಕಾಯುತ್ತಿದ್ದವಳಿಗೆ ಇವರಿಬ್ಬರನ್ನು ನೋಡಿ ಹೇಳತೀರದ ಸಂಕಟವಾಗುತ್ತಿತ್ತು. ಸೂರ್ಯ, ನೀವು ಮಾಡ್ತಾ ಇರೋದು ತಪ್ಪು. ನಿಮಗೋಸ್ಕರ ಹಗಲು ರಾತ್ರಿ ಅಂದೆ ನಾನು ಕಾಯ್ತಾ ಇದ್ದೀನಿ. ನನಗೆ ಮೋಸ ಮಾಡಿಬಿಡಿ ಪ್ಲೀಸ್ ಎಂದು ಅವನಿಗೆ ಚೀರಿ ಹೇಳಬೇಕು ಎಂದು ಅನಿಸುತ್ತಿದ್ದರೂ ಕೂಡ ಗಂಟಲಿನಿಂದ ಮಾತುಗಳೇ ಹೊರಗೆ ಬರದ ರೀತಿ ಗಂಟಲ ಸೆರೆ ಉಬ್ಬಿ ಬಂದಿತ್ತು. ಹೆಚ್ಚು ಹೊತ್ತು ಅಲ್ಲೇ ನಿಲ್ಲಲು ಅವಳಿಂದ ಆಗದೇ ಇದ್ದಾಗ ಕಣ್ಣಲ್ಲಿ ನೀರು ಸುರಿಸುತ್ತಲೇ ಸೋತ ಕಾಲುಗಳನ್ನು ಎಳೆದುಕೊಂಡು ಕೆಳಗೆ ನಡೆದಳು ಭೂಮಿ. ಇತ್ತ ಕಡೆ ಲಾವಣ್ಯಳ ಮಾತು ಕೇಳಿ ವಿಚಿತ್ರವೆನಿಸಿತು ಸೂರ್ಯನಿಗೆ. ಕೂಡಲೇ ಅವಳನ್ನು ತನ್ನಿಂದ ಹಿಂದೆ ಸರಿಸಿ, ಲಾವಣ್ಯ, ಇದೇನು ಮಾತಾಡ್ತಾ ಇದೆಯಾ ನೀನು ಒಂದು ಅಸಹಾಯಕ ಪರಿಸ್ಥಿತಿಲಿ ಇರೋ ಹೆಣ್ಣು ಅಂತ ನಿನಗೆ ಸಹಾಯ ಮಾಡ್ತಾ ಇದ್ದೀನಿ ವಿನಃ ನಿನ್ನ ಮೇಲಿನ ಪ್ರೀತಿಯಿಂದ ಅಲ್ಲ ಅನ್ನೋದನ್ನು ಆವತ್ತೇ ಕ್ಲಿಯರಾಗಿ ಹೇಳಿದರೂ ಕೂಡ ಈಗ ಯಾಕೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾ ಇದೆಯಾ ಎಂದು ಕೋಪದಲ್ಲಿ ರೇಗಿದರೆ, ಸಾರಿ ಸೂರ್ಯ, ನೀನು ಕಾಳಜಿನೇ ಪ್ರೀತಿ ಅಂತ ತಪ್ಪಾಗಿ ತಿಳ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ. ಇನ್ನೊಂದು ಸರಿ ಹೀಗೆಲ್ಲ ಮಾತಾಡಲ್ಲ. ಆದರೆ ಯಾಕೋ ಇವತ್ತು ವಿಪರೀತ ತಲೆ ಸುತ್ತಾ ಇದೆ. ಇನ್ನೂ ಟ್ಯಾಬ್ಲೆಟ್ ತಗೊಂಡಿಲ್ವಲ್ಲ, ಅದಕ್ಕೆ ಇರಬೇಕು. ಪ್ಲೀಸ್ ಕೆಳಗೋಗೋಕ್ಕೆ ಸ್ವಲ್ಪ ಸಹಾಯ ಮಾಡು ಎಂದರೆ
ಹುಬ್ಬು ಬೆಸೆದು ಅವಳನ್ನೇ ನೋಡಿದ. ನಿನ್ನ ಇಲ್ಲಿವರೆಗೂ ಬಾ ಅಂತ ಹೇಳ್ದೋರು ಯಾರು? ಈಗ ತಲೆ ಸುತ್ತಾ ಇದೆ ಅಂದರೆ ಅದಕ್ಕೆ ನಾನೇನು ಮಾಡಲಿ? ನಿಧಾನಕ್ಕೆ ನಡ್ಕೊಂಡು ಹೋಗು, ಇನ್ನೊಂದು ಸಾರಿ ಇಲ್ಲಿಗೆ ಬರಬೇಡ ಎಂದು ಅವನು ಅವಳಿಗೆ ಬೆನ್ನು ಮಾಡಿ ನಿಲ್ಲುತ್ತಿದ್ದ ಹಾಗೆ ನಿಂತಲ್ಲೇ ಕೆಳಗೆ ಕುಸಿದಿದ್ದಳು. ಆಗ ಕೂಡಲೇ ಅವಳ ಮುಖದ ಮೇಲೆ ನೀರು ಹಾಕಿ ಎಚ್ಚರಿಸಿದ. ನಿಧಾನವಾಗಿ ಕಣ್ಣು ಬಿಟ್ಟವಳು, ನಾನು ಆಗಲೇ ಹೇಳಿದೆ ನಿಂಗೆ, ನನಗೆ ಸುಸ್ತಾಗ್ತಾ ಇದೆ ಅಂತ. ನೀನೇ ಕೇಳಲಿಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಇದೆಲ್ಲ ಕಾಮನ್. ಟ್ಯಾಬ್ಲೆಟ್ ತೊಗೊಂಡ್ರೆ ಸರಿ ಹೋಗುತ್ತೆ. ಪ್ಲೀಸ್ ನನ್ನ ಕೆಳಗೆ ಕರ್ಕೊಂಡು ಹೋಗು ಸೂರ್ಯ ಎಂದು ಅರ್ಧಂಬರ್ಧ ಕಣ್ಣು ಬಿಡುತ್ತಾ ಹೇಳಿದಾಗ ಸೂರ್ಯನಿಗೆ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಕೊಂಡ ಹಾಗಾಗಿತ್ತು. ಆಗ ನಿಟ್ಟುಸಿರು ಬಿಟ್ಟು ಅವಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡು ಕೆಳಗಡೆ ನಡೆದ. ಲಾವಣ್ಯಳನ್ನು ಎತ್ತಿಕೊಂಡು ಬರುತ್ತಿದ್ದ ಸೂರ್ಯನನ್ನು ನೋಡಿ ಸೀತಾ ಅವರು ಗಾಬರಿಯಾದರೆ ಅಲ್ಲೇ ಇದ್ದ ಭೂಮಿಗೆ ದುಃಖ ಉಮ್ಮಳಿಸಿ ಬಂದಿತ್ತು. ಕಣ್ಣು ತುಂಬಿಕೊಂಡು ಅವರಿಬ್ಬರನ್ನೇ ನೋಡುತ್ತಾ ಉಳಿದಳು. ಸೂರ್ಯ, ಲಾವಣ್ಯಗೇನಾಯ್ತಪ್ಪ ಎಂದು ಅವರ ಬಳಿಗೆ ಓಡಿ ಬಂದರು ಸೀತಾ. ಟೆರೆಸ್ ಮೇಲೆ ಬಂದಿದ್ರು, ಬಿಸಿಲಿಗೆ ತಲೆ ಸುತ್ತ ಬಂದಿರಬೇಕು ಅನಿಸುತ್ತೆ, ಕೆಳಗೆ ಬಿದ್ದಿದ್ರು, ಅದಕ್ಕೆ ಎತ್ಕೊಂಡು ಬಂದೆ ಎಂದು ಪೂರ್ತಿ ನಿಜವನ್ನು ಹೇಳಲು ಆಗದೆ ಅರ್ಧ ಸುಳ್ಳು ಅರ್ಧ ನಿಜವನ್ನು ಹೇಳಿದ ಸೂರ್ಯ. ಲಾವಣ್ಯ, ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಮೆಟ್ಲು ಹತ್ತಬಾರ್ದು ಅಂತ ಹೇಳಿದ್ದೆ ಅಲ್ವಾ, ಆದರೂ ಯಾಕೆ ಮೇಲೆ ಹೋಗಿದ್ದು ನೀನು? ಸೂರ್ಯ, ಹಾಗೆ ರೂಮ್ನಲ್ಲಿ ಮಲಗಿಸ್ಬಿಡಪ್ಪ ಎಂದಾಗ ಸರಿ ಎಂದು ರೂಮಿನಲ್ಲಿ ಮಲಗಿಸಿ ಹೊರಗೆ ಬಂದರೆ ಏನೊಂದು ಮಾತಾಡದೆ ಮೌನವಾಗಿ ಅವನನ್ನೇ ನೋಡುತ್ತಾ ಉಳಿದಳು ಭೂಮಿ. ತನ್ನ ರೂಮಿನಿಂದ ಸೂರ್ಯ ಹೊರಗೆ ಹೋದ ಮೇಲೆ ಎದ್ದು ಕುಳಿತ ಲಾವಣ್ಯಳ ಮುಖದಲ್ಲಿ ಕೊನೆಗೂ ತಾನು ಅಂದುಕೊಂಡಿದ್ದನ್ನು ಸಾಧಿಸಿದ ನಗು ಮೂಡಿತು. ಸೂರ್ಯನಿಗೆ ಈಗಾಗಲೇ ಮದುವೆ ಆಗಿದೆ ಅನ್ನೋದು ಗೊತ್ತಾಗೋದ್ರ ಜೊತೆಗೆ ನಾನೇ ಅವನ ಎಕ್ಸ್ ವೈಫ್ ಅನ್ನೋದು ಸಹ ಗೊತ್ತಾಗಿರುತ್ತೆ. ಇದ್ರ ಜೊತೆಗೆ ನನ್ನ ಮಾತಿನಿಂದ ಸೂರ್ಯ ಕೂಡ ಮತ್ತೆ ನಾನು ಒಪ್ಕೊಂಡಿದ್ದಾನೆ ಅನ್ನೋದು ಅರ್ಥವಾಗಿರುತ್ತೆ. ಅದರಲ್ಲೂ ಸೂರ್ಯನನ್ನು ಎತ್ಕೊಂಡು ಕೆಳಗೆ ಬಂದಾಗ ನಿನ್ನ ಮುಖ ನೋಡೋಕೆ ಎಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ ಭೂಮಿ? ಇಷ್ಟಕ್ಕೆ ಅರ್ಥ ಮಾಡಿಕೊಂಡು ಸೂರ್ಯನಿಂದ ದೂರ ಉಳಿದು ನಿನ್ನ ಜೀವನ ನೀನು ನೋಡಿಕೊಂಡ್ರೆ ನಿನಗೆ ಒಳ್ಳೆಯದು. ಇಷ್ಟು ಮೀರಿನೂ ಸೂರ್ಯ ನನಗೆ ಬೇಕೇ ಬೇಕು ಅಂತ ಮತ್ತೆ ಅವನ ಹಿಂದೆ ಬಿದ್ದರೆ ನಾನಂತೂ ಸುಮ್ಮನೆ ಇರಲ್ಲ. ನಿನ್ನ ಅವನಿಂದ ದೂರ ಮಾಡೋಕ್ಕೆ ಯಾವ ಲೆವೆಲ್ಗೆ ಬೇಕಾದರೂ ಹಿಡಿತೀನಿ ನಾನು ಎಂದು ಹಲ್ಲು ಕಡಿದು ತನ್ನಲ್ಲೇ ಹೇಳಿಕೊಂಡಿದ್ದಳು. ಮುಂದುವರಿಯುವುದು.